ಒಂದು ನಿಮಿಷ ಊಟ ಮಾಡ್ತಾರೆ, ಬಂದೆ. ಹಾಂ, ಓಕೆ. ಏನು ಕೃಷ್ಣ ದಿಢೀರಂತ ಈ ಕಡೆ? ಅಳಿಯಂದ್ರು ಬಂದಿದ್ದಾರೆ, ಫ್ಯಾಮಿಲಿ ಮ್ಯಾಟರ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಮೇಲೆ ಬರ್ತೀಯಾ? ಪ್ಲೀಸ್. ಸರಿ ಸರ್. ಪಾಪ ಒಳ್ಳೆ ಹುಡುಗಾನೆ, ಆದ್ರೆ ಏನು ಮಾಡೋಕ್ಕಾಗತ್ತೆ? ಚಿನ್ನದ ಕತ್ತಿ ಅಂತ ಮೂಕುಕೊಳಕ್ಕಾಗತ್ತೆಯೇ? ಅರೆ ನೀವು ಊಟ ಮಾಡಿ. ಬಡಿಸೆ, ಬಡಿಸು. ಶಾಲಿನಿ, ಯಾಕಮ್ಮ ಇಲ್ಲಿ ಬಂದೆ? ಇದಕ್ಕೆಲ್ಲ ನಮ್ಮ ಅಪ್ಪನೇ ಕಾರಣ ಅಂಕಲ್. ಅಂಜಲಿ ಇದಕ್ಕೆಲ್ಲ ಒಪ್ಕೊಂಡ್ಲಾ? ಮೊದಲು ಒಪ್ಪಿರ್ಲಿಲ್ಲ, ಆಮೇಲೆ ಎಲ್ಲರೂ ಸೇರಿ ಒಪ್ಪಿಸ್ಬಿಟ್ರು. ನೀವೆಷ್ಟು ಒಳ್ಳೆಯವ್ರು ಅಂಕಲ್. ನಮ್ಮ ಫ್ಯಾಮಿಲಿಗೋಸ್ಕರ ನೀವೆಷ್ಟು ಹೆಲ್ಪ್ ಮಾಡಿದ್ದೀರಾ. ಆದ್ರೆ ಅದನ್ನೆಲ್ಲ ಅವ್ರು ಮರ್ತ್ಬಿಟ್ರು ಅಂಕಲ್. ನಿಮಗೆ ಅವ್ರು ಮೋಸ ಮಾಡಿಬಿಟ್ರು ಅಂಕಲ್. ಅಂಜಲಿ, ರೆಡಿ ಏನಮ್ಮ? ನಾನ್ ರೆಡಿ. ಅಳಿಯಂದ್ರು ಶಾಪಿಂಗ್ ಕರ್ಕೊಂಡು ಹೋಗಕ್ ಬರೋ ಹೊತ್ತಾಯ್ತು. ಸ್ವಲ್ಪ ಹೂ ಸರಿಯಾಗಿ ಮುಡ್ಸಮ್ಮ. ತಿರುಗು. ಲಲಿತಾ, ಓ ಅಳಿಯಂದ್ರು ಬಂದ್ರು ಅಂತ ಕಾಣುತ್ತೆ. ಹೋಗಿ ಬಗಲ್ ತೆಗೆಮ್ಮ. ಅದು ಶೆಟ್ರಂಗಡಿಗೆ ಹೋಗಿದ್ದೆ, ಯಾರು ಹುಡುಗರಿಲ್ಲ ಅಂದರು, ಅದಕ್ಕೆ ನಾನೇ ತಂದ್ಬಿಟ್ಟೆ. ಯಾಕೆಲ್ರು ಒಂಥರ ಇದ್ದೀರಾ? ಕೃಷ್ಣ, ಅದೇನಾಯ್ತು ಅಂದ್ರೆ... ಬೇಡ ಬಿಡಿ ಸರ್, ನೀವು ಆಸೆ ಪಟ್ಟಿದ್ರಲ್ಲಿ ತಪ್ಪೇ ಇಲ್ಲ. ಅಂಜಲಿ ನನ್ನ ಮದುವೆ ಆದರೆ ಏನು ಸಿಗುತ್ತೆ? ಅದೇ 3,500 ಸಂಬಳ ಅಷ್ಟೇ. ಅದೇ ಬಡತನ, ಅದೇ ಅಡುಗೆ ಮನೆಯಲ್ಲಿ ಬೇವು ಸುರಿಸ್ಕೊಂಡು ಮಕ್ಕಳು ಸಿಂಬಳ ಹೊಡ್ಸ್ಕೊಂಡು ಕನ್ಸುಗಳಿಗೆಲ್ಲ ಗೋರಿ ಕಟ್ಟಿ ಸಾಯೋವರೆಗೂ ಕಣ್ಣೀರಿಡ್ತಾ ಬದುಕಿರ್ಬೇಕು. ಅದೇ ಕಾರು ಬಂಗ್ಲೆ ಆಳು ಕಾಳು ಕೈ ತುಂಬ ಸಂಬಳ ಇರೋರು ಮದುವೆ ಆದರೆ ಅಂಜಲಿನೂ ಓದ್ಬೋದು, ಡಾಕ್ಟ್ರ್ ಆಗ್ಬೋದು, ಅವಳು ಸುಖವಾಗಿದ್ದು ನಿಮ್ಮನ್ನು ಸುಖವಾಗಿಡ್ಬೋದಲ್ವಾ? ಒಂದು ಆಸೆಗೋಸ್ಕರ 100 ಅವಕಾಶಗಳನ್ನ ಕಳ್ಕೊಳ್ಳೋದ್ಕಿಂತ 100 ಅವಕಾಶಗಳಿಗೋಸ್ಕರ ಒಂದು ಆಸೆ ಬಿಟ್ಕೊಡೋದು ಬುದ್ಧಿವಂತರ ಲಕ್ಷಣ. ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಇದರಿಂದ ನನಗೇನು ಬೇಜಾರಿಲ್ಲ. ಅಂಜಲಿ ಚೆನ್ನಾಗಿರ್ಬೇಕು ಅಷ್ಟೇ. ಮದುವೆ ಕೆಲಸ ಏನೇ ಇದ್ರೂ ಸಂಕೋಚ ಇಲ್ಲದೆ ನನಗೆ ಹೇಳಿ, ಇದೇ ಥರ ಬಂದು ಮಾಡಿಕೊಟ್ಟು ಹೋಗ್ತೀನಿ. ಹೇಳೋದನ್ನು ಮರಿಬೇಡಿ. ಬರ್ತೀನಿ. ಅಮ್ಮ, Hi, darling. Come on, darling. Let's have lunch together. How long will it take? Just half an hour, okay? What would you like to have? Chinese. ಅಂಜಲಿನ ಮದುವೆ ಆಗೋ ವ್ಯಕ್ತಿ ಇವಳ್ಯಾರ ಜೊತೆಲೂ ಹೋಗ್ತಾ ಇದ್ದಾನೆ?
ಹಲೋ ಎಕ್ಸ್ಕ್ಯೂಸ್ ಮೀ. Yes. ಈಗ ಹೋದ್ರಲ್ಲ ಅವರು ಪ್ರತಾಪ್ ತಾನೆ? ಹೌದು ಸರ್. ಅವ್ರ ಜೊತೆ ಇದ್ದವ್ರು ಯಾರು? ಸುಷ್ಮಿತಾ ಅಂತ ನಮ್ಮ ಬಾಸ್ ಮಗಳು. ಪ್ರತಾಪ್ ಸರ್ ನಮ್ಮ ಬಾಸ್ ಕಂಪ್ನಿಲಿ ಮ್ಯಾನೇಜರ್ ಆಗಿದ್ದಾರೆ. ನಮ್ಮ ಬಾಸ್ ಮಗಳನ್ನ ಅವರೇ ಮದುವೆ ಆಗ್ತಿದ್ದಾರೆ. ಹಲೋ ಅಂಜಲಿ, ನಾನು ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ಸಾರಿ, ನಿನ್ನ ಮೊಬೈಲ್ ವಾಪಸ್ ಕೊಡು.